ಬಡಾವಣೆ ಮಾಡ್ತೀನಿ, ಗ್ರೇಟರ್ ಬೆಂಗಳೂರು ಮಾಡ್ತೀನಿ ಅಂತ ಹೇಳಿ ಅಲ್ಲಿ ಇನ್ನಿಷ್ಟ ಹಗರಣ ಆಗ್ಬೋದು ಲೆಕ್ಕ ಹಾಕೊಂಡು. ಸರ್ಕಾರಿ ಗೋಮಾಳ ಜಾಗದಲ್ಲಿ ಯಾವ ರೀತಿಯಲ್ಲಿ ಅವ್ರು ಕೊಡೋದಕ್ಕೆ ಬರುತ್ತೆ? ಗೋಮಾಳಗಳೇನು ಇವರಪ್ಪಂದಿರ ಆಸ್ತಿಯೇ? ಒಂದೇ ಕುಟುಂಬದ ಹೆಸರಿನಲ್ಲಿ 4 ಎಕರೆ ಜಾಗ. ನಾಯಿ ಕೊಡೆಗಳಂತೆ ತಲೆ ಎತ್ತುತ್ತಿವೆ ಅನಧಿಕೃತ ಬಡಾವಣೆ. ಸರ್ಕಾರಿ ಜಾಗಕ್ಕೆ ಕಣ್ಣು ಹಾಕಿದ್ರ ಭೂಕಳ್ಳರು. ಗೋಮಾಳದಲ್ಲಿ ಕಾರ್ಖಾನೆ ಮತ್ತು ಫ್ಯಾಕ್ಟರಿಗೆ ಅನುಮತಿ ಕೊಟ್ಟವರು ಯಾರು? ಸರ್ಕಾರಿ ಗೋಮಾಳ ಜಾಗದ ಫ್ಯಾಕ್ಟರಿಗಳಿಗೆ ವಿದ್ಯುತ್ ಸಂಪರ್ಕ. ಬೇರೆ ವ್ಯಕ್ತಿಗಳು ಸರ್, ಅವ್ರ ಹೆಸರು ಹೇಳೋಕ್ಕಾಗಲ್ಲ, ಯಾಕಂದರೆ ಅವರೆಲ್ಲ ತುಂಬ ಪವರ್ಫುಲ್ ವ್ಯಕ್ತಿಗಳು. ನನ್ನ ಹತ್ರ ಏನಿದೆ ಆ ಡಾಕ್ಯುಮೆಂಟ್ ಕೊಟ್ಟು ನಾನು ಬೆಸ್ಕಾಮಿಂದ ನನ್ನ ಮೀಟ್ರ್ ತೊಗೊಂಡ್ರು ನಂಗೆ ಒಂದೆರಡು ದಿನ ಕರೆಂಟ್ ಕೊಟ್ಟರು ಮತ್ತೆ ಕಿತ್ಕೊಂಡೋದ್ರು ಸರ್. ನಾನು ಇಲ್ಲಿ ಏನೋ ಬಡವ ಸರ್, ನಾನು ಸಡ್ ಹಾಕೊಂಡು ಇದ್ದೀನಿ ಸರ್, ನಾನು ನಮ್ಮ ಅಪ್ಪನ ಆಸ್ತಿ ಸರ್ ನಂದು.